ಸಮಿತಿ ಸಾಗುವಳಿದಾರರ ಹಕ್ಕುಪತ್ರ ಬಿಡುಗಡೆ ಮಾಡುವಂತೆ ಬಾದಾಮಿ ಮತ್ತು ಬಾಗಲಕೋಟೆ ಬಗರ್ ಹುಕುಂ ಸೇವಾ ಸಮಿತಿ ಸಾಗುವಳಿದಾರರ ರಾಜ್ಯ ಉಪಾಧ್ಯಕ್ಷರಾದ ಎಂಕೆ ಗಾಣಿಗೇರ ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಹಕ್ಕೊತ್ತಾಯವನ್ನ ಮಾಡಿದ್ರು. ವರದಿ ರಾಜೇಶ್ ಎಸ್ ದೇಸಾಯಿ, ಉತ್ತರ ಕರ್ನಾಟಕ. ಬಿಡುಗಡೆಗಾಗಿ ಕಾಯ್ತಾ ಇದ್ದೀರಿ ರಾಜ್ಯದ ತುಂಬಾ. ಈ ಒಂದು ಸಂದರ್ಭದಲ್ಲಿ ಏನು ಹೇಳ್ತೀರಿ ಹಕ್ಕೊತ್ತಾಯ ಸರ್ಕಾರ ಕೊಡದೇ ಇರೋದಕ್ಕೆ? ನಿಮ್ಮ ಹೆಸರು? ನಮ್ಮ ಹೆಸರು ಮಾಗುಂಡಪ್ಪ ಕಳಕಪ್ಪ ಗಾಣಿಗೇರ್ ಎಂಬುವರು. ನಾವು ರಾಜ್ಯ ಉಪಾಧ್ಯಕ್ಷರು, ಬಗರ್ ಹುಕುಂ ಸೇವಾ ಸಮಿತಿ ವತಿಯಿಂದ ರಾಜ್ಯ ಉಪಾಧ್ಯಕ್ಷರಾದ ನಾನು ಈಗಾಗಲೇ ಸಾಕಷ್ಟು ಮನವಿಗಳನ್ನು ಕೊಟ್ಟಿರುತ್ತೇವೆ. ನಮ್ಮ ಸ್ಥಳೀಯ ಶಾಸಕರು ಈ ಒಂದು ಬಗರ್ ಹುಕುಂ ಸೇವಾ ಸಮಿತಿ ಹೋರಾಟ ಎಷ್ಟು ವರ್ಷಗಳಿಂದ ಏನೇನು ಯಾವ ರೀತಿ ನಡೆದುಕೊಂಡು ಬಂದಿದೆ ಅಂತ? ನೂರಾರು ವರ್ಷಗಳಿಂದ ನಮ್ಮ ಅಜ್ಜ ಮುತ್ಯಾರ ಕಾಲದಿಂದಲೂ ನಾವು ಮಾಡ್ಕೊತ ಬಂದಿದ್ದೀವಿ. ಈಗ ಮುಂಚೆಯಲ್ಲಿ ನಾವಿದ್ದೀವಿ. ಈಗಲಾದರೂ ನಮ್ಗೆ ಮತ್ತು ಸ್ಥಳೀಯ ಶಾಸಕರು ಬಿ ಚಿಮ್ಮನಕಟ್ಟಿ ಸಾಹೇಬರಿಗೆ ಮಾನ್ಯ ವಿಧಾನಸೌಧದೊಳಗೆ ವಿಶ್ವವಿದ್ಯಾನಿಲಯ ಅಧಿವೇಶನ ನಡೆದ ಒಳಗೆ ಬಂದು ಮನವಿ ಕೊಟ್ಟಿದ್ದೇವೆ. ಮತ್ತು ಅರಣ್ಯ ಸಚಿವರಿಗೆ ಹಾಗೂ CM ಅವರಿಗೆ ಮತ್ತು ನಮ್ಮ ರಾಜ್ಯದ CM ಆದವರು ನಮ್ಮ ಬಾದಾಮಿ ತಾಲೂಕಿನ ಶಾಸಕರಿದ್ದಾಗಲೂ ನಾವು ಸಾಕಷ್ಟು ಬಾರಿ ಮನವಿಗಳನ್ನು ಕೊಟ್ಟಿರ್ತೇವೆ. ಆದರೆ ಇಲ್ಲಿವರೆಗೂ ಮಾಡ್ತೀನಿ ಅಂತ ಬಂದಿದ್ದರು. ಮಾನ್ಯ ನಮ್ಮ ಚಾಲುಕ್ಯ ಉತ್ಸವ ಬಂದಾಗೂ ನಾವು ಮನವಿಯನ್ನು ಕೊಟ್ಟಿರ್ತೇವೆ, ಹೇಳಿರುತ್ತೇವೆ. ಆದರೂ ಇಲ್ಲಿವರೆಗೂ ಆಗಿರೋದಿಲ್ಲ. ಆದರೆ ಈಗಲಾದರೂ ಅದನ್ನು ಹಾವೇರಿ ಜಿಲ್ಲೆ ಒಳಗೆ ಕಾರ್ಯರೂಪಕ್ಕೆ ತಗೊಂಬಂದಿರುತ್ತಾರೆ. ಹಾಗಾಗಿ ನಮ್ಮ ಬಾಗಲಕೋಟೆ ಹಾವೇರಿ ಜಿಲ್ಲೆಯಲ್ಲಿ ಹಕ್ಕುಪತ್ರ ಕೊಡೋಕೆ ತಯಾರು ಮಾಡ್ತಾ ಇದ್ದಾರೆ. ಈಗಾಗಲೇ ಅದು ಪ್ರೊಸೀಜರ್ ನಡೆದಿದೆ. ಹೀಗಾಗಿ ನಮ್ಮ ಬಾಗಲಕೋಟೆ ಜಿಲ್ಲೆ ಒಳಗೂ ಆ ಪ್ರೊಸೀಜರ್ ತಗೊಂಬಂದು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೂ ಹಾಗೂ ತಹಸೀಲ್ದಾರ್ಗಳಿಗೂ ಸಂಬಂಧಪಟ್ಟ ಸ್ಥಳೀಯವಾದ ನಮ್ಮ ಬಾದಾಮಿ ತಾಲೂಕಿನ MLAಗಳಾದಂಥ ಶಾಸಕರುಗಳಿಗೂ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಸಂಬಂಧಪಟ್ಟ ಇಲಾಖೆಗಳಿಗೆ ಸಾಕಷ್ಟು ಮನವಿಗಳನ್ನು ಕೊಟ್ಟಿರ್ತೇವೆ. ಅದರಂತೆ ಹಾವೇರಿ ಜಿಲ್ಲೆ ಒಳಗೆ ಹೆಂಗೆ ನಮ್ಗೆ ಹಕ್ಕುಪತ್ರವನ್ನು ಕೊಡ್ತಾ ಇದ್ದೀರಿ, ನಮ್ಮ ಜಿಲ್ಲೆ ಒಳಗೂ ನಮ್ಮ ರೈತರಿಗೆ ಬಗರ್ ಹುಕುಂ ಸಾಗುವಳಿದಾರರ ರಾಜ್ಯದ ರೈತರ ಪರವಾಗಿ ಹಾಗೂ ನಮ್ಮ ಜಿಲ್ಲೆಯ ರೈತರ ಪರವಾಗಿ, ನಮ್ಮ ತಾಲೂಕಿನ ರೈತರ ಪರವಾಗಿ ನಾನು ಹಕ್ಕು ಒತ್ತಾಯನ್ನು ಮಾಡ್ತಾ ಇದ್ದೀನಿ. ಈ ಮೂಲಕ ತಮಗೆ ಈ ಮಾಧ್ಯಮದ ಮೂಲಕ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ಸರ್ಕಾರಕ್ಕೆ ಈ ಮೂಲಕ ಹಕ್ಕು ಒತ್ತಾಯನ್ನು ಮಾಡ್ತಾ ಇದ್ದೀನಿ.